ಯಾವ ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವೋ, ಅಗ್ನಿಯು ಸುಡಲಾರದೋ ಮತ್ತು ಸಾವು ಯಾವುದನ್ನು ಸ್ಪರ್ಶಿಸಲಾರದೋ ಅಂತಹ ಅಮರತತ್ವದ ರಹಸ್ಯವನ್ನು ಅರಿಯಲು ನೀವು ಸಿದ್ಧರಿದ್ದೀರಾ? ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಗೀತಾಸಾರ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ. ಇಲ್ಲಿ ನಾವು ಶ್ರೀಕೃಷ್ಣನ ದಿವ್ಯ ಸಂದೇಶಗಳನ್ನು ಮತ್ತು ಗೀತೆಯ ಸಾರವನ್ನು ಅತ್ಯಂತ ಸರಳವಾಗಿ ಮತ್ತು ಭಕ್ತಿಪೂರ್ವಕವಾಗಿ ನಿಮ್ಮ ಮುಂದೆ ತರುತ್ತೇವೆ. ಬನ್ನಿ, ಇಂದು ಶ್ರೀಮದ್ ಭಗವದ್ಗೀತೆಯ 2ನೇ ಅಧ್ಯಾಯವಾದ ಸಾಂಖ್ಯಯೋಗದ ಆಳವಾದ ಜ್ಞಾನದ ಸಾಗರದಲ್ಲಿ ಮುಳುಗೋಣ. ಪ್ರೀತಿಯ ವೀಕ್ಷಕರೇ, ಭಗವದ್ಗೀತೆಯ ಮೊದಲ ಅಧ್ಯಾಯದಲ್ಲಿ ನಾವು ಅರ್ಜುನನ ವಿಷಾದವನ್ನು ನೋಡಿದ್ದೆವು. ತನ್ನ ಸಂಬಂಧಿಕರನ್ನು, ಗುರುಗಳನ್ನು ಮತ್ತು ಆತ್ಮೀಯರನ್ನು ಯುದ್ಧರಂಗದಲ್ಲಿ ಶತ್ರುಗಳಾಗಿ ಕಂಡ ಅರ್ಜುನನ ಕಾಲುಗಳು ನಡುಗತೊಡಗಿದ್ದವು. ಕುಲದ ನಾಶದ ಭಯ ಅವನನ್ನು ಕಾಡಿತು. ಅವನ ಹೃದಯವು ದುಃಖದಿಂದ ಭಾರವಾಯಿತು. ಅರ್ಜುನನು ತನ್ನ ಬಿಲ್ಲು ಮತ್ತು ಬಾಣಗಳನ್ನು ಕೆಳಗಿಟ್ಟು ರಥದ ಹಿಂಭಾಗದಲ್ಲಿ ಕುಳಿತುಬಿಟ್ಟನು. ಇಲ್ಲಿಂದ ಗೀತೆಯ ನಿಜವಾದ ಜ್ಞಾನದ ಭಂಡಾರವು ತೆರೆದುಕೊಳ್ಳುತ್ತದೆ. ಸಂಜಯನು ಧೃತರಾಷ್ಟ್ರನಿಗೆ ಹೇಳುತ್ತಾನೆ, ಹೇ ರಾಜನೇ, ಕರುಣೆಯಿಂದ ತುಂಬಿದವನು, ಕಣ್ಣೀರು ಸುರಿಸುತ್ತಿರುವವನು ಮತ್ತು ದುಃಖಿತನೂ ಆದ ಅರ್ಜುನನಿಗೆ ಭಗವಾನ್ ಶ್ರೀಕೃಷ್ಣನು ಮಾತುಗಳನ್ನು ಹೇಳಲು ಪ್ರಾರಂಭಿಸಿದನು. ಭಗವಂತನು ಕೇಳುತ್ತಾನೆ, ಅರ್ಜುನನೇ, ಈ ವಿಷಮ ಸಮಯದಲ್ಲಿ ನಿನಗೆ ಈ ಮೋಹವು ಎಲ್ಲಿಂದ ಬಂತು? ಇದು ಶ್ರೇಷ್ಠ ಪುರುಷರಿಗೆ ಒಪ್ಪುವಂಥದ್ದಲ್ಲ. ಇದು ಸ್ವರ್ಗವನ್ನು ನೀಡುವಂಥದ್ದಲ್ಲ ಅಥವಾ ಕೀರ್ತಿಯನ್ನು ತರುವಂಥದ್ದಲ್ಲ. ಆದ್ದರಿಂದ ನಿನ್ನ ಹೃದಯದ ಈ ಸಣ್ಣ ದೌರ್ಬಲ್ಯವನ್ನು ಬಿಟ್ಟು ಯುದ್ಧಕ್ಕೆ ಎದ್ದು ನಿಲ್ಲು. ಆಗ ಅರ್ಜುನನು ಅತ್ಯಂತ ವಿನಯದಿಂದ ಮಧುಸೂದನನನ್ನು ಕೇಳುತ್ತಾನೆ, ಹೇ ಕೃಷ್ಣ, ಭೀಷ್ಮ ಪಿತಾಮಹ ಮತ್ತು ದ್ರೋಣಾಚಾರ್ಯರಂತಹ ಪೂಜ್ಯನೀಯ ವ್ಯಕ್ತಿಗಳ ವಿರುದ್ಧ ನಾನು ಬಾಣಗಳನ್ನು ಹೇಗೆ ಬಿಡಲಿ? ಅಂತಹ ಮಹಾನ್ ಗುರುಗಳನ್ನು ಕೊಂದು ರಕ್ತಸಿಕ್ತವಾದ ಈ ಲೋಕದ ಸುಖಗಳನ್ನು ಅನುಭವಿಸುವುದಕ್ಕಿಂತ ಭಿಕ್ಷೆ ಬೇಡಿ ಬದುಕುವುದು ಶ್ರೇಯಸ್ಕರ ಎಂದು ನನಗೆ ಅನ್ನಿಸುತ್ತಿದೆ. ಈ ಯುದ್ಧದಿಂದ ನನಗೆ ಮೋಕ್ಷ ಸಿಗುವುದಿಲ್ಲ ಅಥವಾ ಧರ್ಮದ ಪಾಲನೆಯೂ ಆಗುವುದಿಲ್ಲ. ಕೇವಲ ಕ್ಷಣಿಕ ಸುಖಕ್ಕಾಗಿ ನನ್ನ ಕೈಗಳು ಗುರುಗಳ ರಕ್ತದಿಂದ ಕೆಂಪಾಗಬೇಕೆ? ಅರ್ಜುನನು ತನ್ನ ಗೊಂದಲವನ್ನು ಮುಂದುವರಿಸುತ್ತಾ, ಕೃಷ್ಣ, ನಮಗೆ ಯಾವುದು ಒಳ್ಳೆಯದು ಎಂಬುದು ತಿಳಿಯುತ್ತಿಲ್ಲ. ನಾವು ಯುದ್ಧ ಮಾಡಬೇಕೋ ಅಥವಾ ಮಾಡಬಾರದೋ? ನಾವು ಅವರನ್ನು ಗೆಲ್ಲುತ್ತೇವೋ ಅಥವಾ ಅವರು ನಮ್ಮನ್ನು ಗೆಲ್ಲುತ್ತಾರೋ ಎಂಬುದು ನಮಗೆ ತಿಳಿದಿಲ್ಲ. ಯಾರನ್ನು ಕೊಂದ ಮೇಲೆ ನಾವು ಬದುಕಲು ಇಷ್ಟಪಡುವುದಿಲ್ಲವೋ ಅಂತಹ ಧೃತರಾಷ್ಟ್ರನ ಪುತ್ರರೇ ನಮ್ಮ ಮುಂದೆ ನಿಂತಿದ್ದಾರೆ. ನಾನು ನಿನ್ನ ಶಿಷ್ಯ, ನಿನ್ನಲ್ಲಿ ಶರಣಾಗಿದ್ದೇನೆ. ನನಗೆ ಯಾವುದು ನಿಶ್ಚಿತವಾಗಿ ಕಲ್ಯಾಣಕಾರಿಯೋ ಅದನ್ನು ತಿಳಿಸು. ಈ ಭೂಮಿಯ ಸಂಪತ್ತು ಅಥವಾ ದೇವತೆಗಳ ಅಧಿಪತ್ಯ ಸಿಕ್ಕರೂ ನನ್ನ ಇಂದ್ರಿಯಗಳನ್ನು ಒಣಗಿಸುತ್ತಿರುವ ಈ ದುಃಖವನ್ನು ಹೋಗಲಾಡಿಸಲು ನನಗೆ ಸಾಧ್ಯವಾಗುತ್ತಿಲ್ಲ. ಇದನ್ನು ಕೇಳಿದ ನಂತರ ಅರ್ಜುನನು ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಮೌನವಾದನು. ಆಗ 2 ಸೈನ್ಯಗಳ ಮಧ್ಯೆ ದುಃಖಿತನಾಗಿದ್ದ ಅರ್ಜುನನಿಗೆ ಶ್ರೀಕೃಷ್ಣನು ನಗುತ್ತಾ ಜ್ಞಾನದ ಮಾತುಗಳನ್ನು ಹೇಳಿದನು. ಕೃಷ್ಣನು ಹೇಳುತ್ತಾನೆ, ಅರ್ಜುನನೇ, ನೀನು ಯಾರ ಬಗ್ಗೆ ಶೋಕಿಸಬಾರದೋ ಅವರ ಬಗ್ಗೆ ಶೋಕಿಸುತ್ತಿದ್ದೀಯಾ ಮತ್ತು ಪಂಡಿತರಂತೆ ಮಾತನಾಡುತ್ತಿದ್ದೀಯಾ. ಆದರೆ ನಿಜವಾದ ಜ್ಞಾನಿಗಳು ಸತ್ತವರಿಗಾಗಿ ಅಥವಾ ಬದುಕಿರುವವರಿಗಾಗಿ ಎಂದಿಗೂ ಶೋಕಿಸುವುದಿಲ್ಲ. ನಾವು ಇಲ್ಲದ ಕಾಲ ಒಂದಿತ್ತು ಅಥವಾ ಮುಂದೆ ನಾವು ಇರುವುದಿಲ್ಲ ಎಂಬುದು ಸುಳ್ಳು. ನಾವು ಯಾವಾಗಲೂ ಇದ್ದೇವೆ ಮತ್ತು ಮುಂದೆಯೂ ಇರುತ್ತೇವೆ. ಹೇಗೆ ಈ ದೇಹಕ್ಕೆ ಬಾಲ್ಯ, ಯೌವನ ಮತ್ತು ಮುಪ್ಪು ಎಂಬ ಅವಸ್ಥೆಗಳು ಬರುತ್ತವೆಯೋ ಹಾಗೆಯೇ ಮರಣದ ನಂತರ ಆತ್ಮವು ಮತ್ತೊಂದು ದೇಹವನ್ನು ಪಡೆಯುತ್ತದೆ. ಧೀರರು ಈ ಬದಲಾವಣೆಗೆ ಎಂದಿಗೂ ಅಂಜುವುದಿಲ್ಲ. ಶೀತ ಮತ್ತು ಉಷ್ಣ, ಸುಖ ಮತ್ತು ದುಃಖಗಳು ಕೇವಲ ಇಂದ್ರಿಯಗಳ ಅನುಭವಗಳು. ಅವು ಬರುತ್ತವೆ ಮತ್ತು ಹೋಗುತ್ತವೆ. ಅವು ಶಾಶ್ವತವಲ್ಲ. ಆದ್ದರಿಂದ ಅವುಗಳನ್ನು ಸಹಿಸಿಕೊಳ್ಳಲು ಕಲಿ. ಯಾರು ಸುಖ ಮತ್ತು ದುಃಖಗಳನ್ನು ಸಮಾನವಾಗಿ ಕಾಣುತ್ತಾರೋ ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ವಿಚಲಿತರಾಗುವುದಿಲ್ಲವೋ ಅಂತಹವರು ಮಾತ್ರ ಮೋಕ್ಷಕ್ಕೆ ಅರ್ಹರಾಗುತ್ತಾರೆ. ಅಸತ್ತಾದದ್ದಕ್ಕೆ ಅಸ್ತಿತ್ವವಿಲ್ಲ ಮತ್ತು ಸತ್ತಾದದ್ದಕ್ಕೆ ಅಭಾವವಿಲ್ಲ. ಸತ್ಯವೆಂದರೆ ಅದು ಎಂದಿಗೂ ಅಳಿಯದ ಭಗವಂತನ ತತ್ವ. ಈ ಸಂಪೂರ್ಣ ಜಗತ್ತನ್ನು ಆವರಿಸಿರುವ ಆ ಪರಮಾತ್ಮನನ್ನು ನಾಶ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ದೇಹವು ನಾಶವಾಗುವಂಥದ್ದು, ಆದರೆ ಆತ್ಮವು ಅವಿನಾಶಿ ಮತ್ತು ಅಳೆಯಲಾಗದ್ದು. ಆದ್ದರಿಂದ ಹೇ ಅರ್ಜುನ, ನೀನು ಯುದ್ಧ ಮಾಡು. ಆತ್ಮವು ಯಾರನ್ನೂ ಕೊಲ್ಲುವುದಿಲ್ಲ ಮತ್ತು ಯಾರಿಂದಲೂ ಕೊಲ್ಲಲ್ಪಡುವುದಿಲ್ಲ. ದೇಹವು ಸಾಯುತ್ತದೆ ಎಂಬ ಕಾರಣಕ್ಕೆ ನೀನು ದುಃಖಿಸಬೇಡ. ಈ ಆತ್ಮವು ಎಂದಿಗೂ ಹುಟ್ಟುವುದಿಲ್ಲ ಮತ್ತು ಎಂದಿಗೂ ಸಾಯುವುದಿಲ್ಲ. ಇದು ಪುರಾತನವಾದುದು ಮತ್ತು ದೇಹವು ಹತರಾದರೂ ಇದು ಹತನಾಗುವುದಿಲ್ಲ. ಹೇಗೆ ಮನುಷ್ಯನು ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುತ್ತಾನೋ ಹಾಗೆಯೇ ಆತ್ಮವು ಹಳೆಯ ದೇಹಗಳನ್ನು ಬಿಟ್ಟು ಹೊಸ ದೇಹಗಳನ್ನು ಪಡೆಯುತ್ತದೆ. ಶಸ್ತ್ರಗಳು ಇದನ್ನು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆನೆಸಲಾರದು ಮತ್ತು ಗಾಳಿಯು ಒಣಗಿಸಲಾರದು. ಈ ಆತ್ಮವು ಸರ್ವವ್ಯಾಪಿ, ಸ್ಥಿರ ಮತ್ತು ಸನಾತನವಾದುದು. ಇದು ಇಂದ್ರಿಯಗಳಿಗೆ ನಿಲುಕದಂಥದ್ದು ಮತ್ತು ಮನಸ್ಸಿನಿಂದ ಯೋಚಿಸಲಾಗದಂಥದ್ದು. ನೀನು ಈ ತತ್ವವನ್ನು ಅರಿತ ಮೇಲೆ ಶೋಕಿಸುವುದು ಸರಿಯಲ್ಲ. ಒಂದು ವೇಳೆ ನೀನು ಆತ್ಮವು ಪದೇ ಪದೇ ಹುಟ್ಟುತ್ತದೆ ಮತ್ತು ಸಾಯುತ್ತದೆ ಎಂದು ನಂಬುವುದಾದರೂ, ಹುಟ್ಟಿದವನಿಗೆ ಸಾವು ನಿಶ್ಚಿತ ಮತ್ತು ಸತ್ತವನಿಗೆ ಹುಟ್ಟು ನಿಶ್ಚಿತ. ಆದ್ದರಿಂದ ಅನಿವಾರ್ಯವಾದ ವಿಷಯಕ್ಕಾಗಿ ನೀನು ಶೋಕಿಸಬೇಡ. ಹೇ ಅರ್ಜುನ, ನೀನು ಒಬ್ಬ ಕ್ಷತ್ರಿಯ. ಧರ್ಮಯುದ್ಧಕ್ಕಿಂತ ಮಿಗಿಲಾದ ಭಾಗ್ಯ ಮತ್ತೊಂದಿಲ್ಲ. ಸ್ವರ್ಗದ ಬಾಗಿಲು ತೆರೆದಿರುವ ಇಂತಹ ಯುದ್ಧವು ಪುಣ್ಯವಂತ ಕ್ಷತ್ರಿಯರಿಗೆ ಮಾತ್ರ ದೊರೆಯುತ್ತದೆ. ಒಂದು ವೇಳೆ ನೀನು ಈ ಧರ್ಮಯುದ್ಧವನ್ನು ಮಾಡದಿದ್ದರೆ ನಿನ್ನ ಸ್ವಧರ್ಮ ಮತ್ತು ಕೀರ್ತಿಯನ್ನು ಕಳೆದುಕೊಂಡು ಪಾಪಕ್ಕೆ ಗುರಿಯಾಗುತ್ತೀಯ.
ಜನರು ನಿನ್ನ ಅಪಕೀರ್ತಿಯ ಬಗ್ಗೆ ಮಾತನಾಡುತ್ತಾರೆ. ಗೌರವಾನ್ವಿತ ವ್ಯಕ್ತಿಗೆ ಅಪಕೀರ್ತಿಯು ಮರಣಕ್ಕಿಂತಲೂ ಭಯಾನಕವಾದುದು. ನಿನ್ನ ಶತ್ರುಗಳು ನಿನ್ನ ಸಾಮರ್ಥ್ಯವನ್ನು ನಿಂದಿಸುತ್ತಾರೆ. ಇದಕ್ಕಿಂತ ದೊಡ್ಡ ದುಃಖ ಬೇರೇನಿದೆ? ಯುದ್ಧದಲ್ಲಿ ಸತ್ತರೆ ಸ್ವರ್ಗವನ್ನು ಪಡೆಯುತ್ತೀಯ, ಗೆದ್ದರೆ ಭೂಮಿಯ ರಾಜ್ಯವನ್ನು ಅನುಭವಿಸುತ್ತೀಯ. ಆದ್ದರಿಂದ ಜಯ ಮತ್ತು ಅಪಜಯ, ಲಾಭ ಮತ್ತು ನಷ್ಟ, ಸುಖ ಮತ್ತು ದುಃಖಗಳನ್ನು ಸಮಾನವಾಗಿ ಕಂಡು ಯುದ್ಧಕ್ಕೆ ಸಿದ್ಧನಾಗು. ಹೀಗೆ ಮಾಡುವುದರಿಂದ ನಿನಗೆ ಪಾಪ ಹತ್ತುವುದಿಲ್ಲ. ಈಗ ನಾನು ನಿನಗೆ ಕರ್ಮಯೋಗದ ಬಗ್ಗೆ ಹೇಳುತ್ತೇನೆ. ಈ ಬುದ್ಧಿಯನ್ನು ಬಳಸಿಕೊಂಡು ನೀನು ಕರ್ಮದ ಬಂಧನದಿಂದ ಮುಕ್ತನಾಗಬಹುದು. ಈ ಮಾರ್ಗದಲ್ಲಿ ಮಾಡಿದ ಅಲ್ಪ ಪ್ರಯತ್ನವೂ ಕೂಡ ದೊಡ್ಡ ಭಯದಿಂದ ಪಾರು ಮಾಡುತ್ತದೆ. ಕರ್ಮಯೋಗದಲ್ಲಿ ಬುದ್ಧಿಯು ನಿಶ್ಚಯಾತ್ಮಕವಾಗಿರಬೇಕು. ಯಾರು ಫಲದ ಮೇಲೆ ಆಸೆ ಇಟ್ಟು ಕೆಲಸ ಮಾಡುತ್ತಾರೋ ಅವರ ಬುದ್ಧಿಯು ಅನೇಕ ಶಾಖೆಗಳಾಗಿ ಹರಿದು ಹೋಗುತ್ತದೆ ಮತ್ತು ಅವರು ಎಂದಿಗೂ ಶಾಂತಿಯನ್ನು ಪಡೆಯುವುದಿಲ್ಲ. ವೇದಗಳು ಪ್ರಕೃತಿಯ 3 ಗುಣಗಳ ಬಗ್ಗೆ ಹೇಳುತ್ತವೆ, ಆದರೆ ನೀನು ಆ ಗುಣಗಳಿಗಿಂತ ಮೇಲೇರು. ನಿನಗೆ ಕೇವಲ ಕರ್ಮವನ್ನು ಮಾಡಲು ಮಾತ್ರ ಅಧಿಕಾರವಿದೆ, ಆದರೆ ಅದರ ಫಲದ ಮೇಲಲ್ಲ. ಕರ್ಮದ ಫಲಕ್ಕೆ ನೀನೇ ಕಾರಣ ಎಂದು ಭಾವಿಸಬೇಡ ಮತ್ತು ಕರ್ಮವನ್ನು ಮಾಡದಿರುವಲ್ಲಿ ನಿನಗೆ ಆಸಕ್ತಿ ಇರಬಾರದು. ಗೆಲುವು ಮತ್ತು ಸೋಲಿನಲ್ಲಿ ಸಮಾನವಾಗಿರುವ ಸಮತ್ವ ಭಾವವೇ ಯೋಗ. ಫಲದ ಆಸೆಯಿಂದ ಮಾಡುವ ಕೆಲಸಗಳಿಗಿಂತ ಬುದ್ಧಿಯೋಗವು ಬಹಳ ಶ್ರೇಷ್ಠವಾದುದು. ಬುದ್ಧಿವಂತರು ಫಲವನ್ನು ತ್ಯಜಿಸಿ ಜನ್ಮಬಂಧನದಿಂದ ಮುಕ್ತರಾಗಿ ಪರಮಪದವನ್ನು ತಲುಪುತ್ತಾರೆ. ಅರ್ಜುನನು ಕೇಳುತ್ತಾನೆ, ಹೇ ಕೇಶವ, ಸ್ಥಿತಪ್ರಜ್ಞ ಅಂದರೆ ಸ್ಥಿರವಾದ ಬುದ್ಧಿಯುಳ್ಳವನ ಲಕ್ಷಣಗಳೇನು? ಅವನು ಹೇಗೆ ಮಾತನಾಡುತ್ತಾನೆ, ಹೇಗೆ ಕುಳಿತುಕೊಳ್ಳುತ್ತಾನೆ ಮತ್ತು ಹೇಗೆ ನಡೆಯುತ್ತಾನೆ? ಆಗ ಕೃಷ್ಣನು ಹೇಳುತ್ತಾನೆ, ಅರ್ಜುನನೇ, ಮನುಷ್ಯನು ತನ್ನ ಮನಸ್ಸಿನಲ್ಲಿರುವ ಎಲ್ಲಾ ಆಸೆಗಳನ್ನು ಬಿಟ್ಟು ತನ್ನಲ್ಲೇ ತಾನು ಸಂತೃಪ್ತನಾಗಿರುತ್ತಾನೋ ಆಗ ಅವನನ್ನು ಸ್ಥಿತಪ್ರಜ್ಞ ಎಂದು ಕರೆಯುತ್ತಾರೆ. ದುಃಖ ಬಂದಾಗ ಅಳುಕದ, ಸುಖ ಬಂದಾಗ ಹಂಬಲಿಸದ, ಭಯ ಮತ್ತು ಕೋಪಗಳನ್ನು ಗೆದ್ದವನೇ ನಿಜವಾದ ಮುನಿ. ಹೇಗೆ ಆಮೆಯು ತನ್ನ ಅಂಗಗಳನ್ನು ಒಳಗೆಳೆದುಕೊಳ್ಳುತ್ತದೆಯೋ ಹಾಗೆಯೇ ಮನುಷ್ಯನು ತನ್ನ ಇಂದ್ರಿಯಗಳನ್ನು ವಿಷಯಗಳಿಂದ ಹಿಂದೆ ಸರಿಸಿದಾಗ ಅವನ ಬುದ್ಧಿಯು ಸ್ಥಿರವಾಗುತ್ತದೆ. ಇಂದ್ರಿಯಗಳ ವಿಷಯಗಳ ಬಗ್ಗೆ ಯೋಚಿಸುವುದರಿಂದ ಅವುಗಳ ಮೇಲೆ ಆಸಕ್ತಿ ಉಂಟಾಗುತ್ತದೆ. ಆಸಕ್ತಿಯಿಂದ ಕಾಮ ಅಂದರೆ ಆಸೆ ಹುಟ್ಟುತ್ತದೆ. ಆಸೆಗೆ ಅಡ್ಡಿಯಾದಾಗ ಕ್ರೋಧ ಅಂದರೆ ಕೋಪ ಉಂಟಾಗುತ್ತದೆ. ಕೋಪದಿಂದ ಸಮೋಹ ಅಂದರೆ ಅವಿವೇಕ ಉಂಟಾಗುತ್ತದೆ. ಅವಿವೇಕದಿಂದ ಸ್ಮೃತಿಭ್ರಂಶವಾಗಿ ಬುದ್ಧಿಯು ನಾಶವಾಗುತ್ತದೆ. ಬುದ್ಧಿ ನಾಶವಾದ ಮನುಷ್ಯನು ಸಂಪೂರ್ಣವಾಗಿ ಪತನ ಹೊಂದುತ್ತಾನೆ. ಆದರೆ ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡವನು ಪ್ರಸನ್ನತೆಯನ್ನು ಪಡೆಯುತ್ತಾನೆ. ಅಂತಹ ಶಾಂತ ಮನಸ್ಸಿನವನಿಗೆ ಎಲ್ಲಾ ದುಃಖಗಳು ಇಲ್ಲವಾಗುತ್ತವೆ. ಸಮುದ್ರವು ಹೇಗೆ ಎಲ್ಲಾ ನದಿಗಳ ನೀರನ್ನು ತನ್ನೊಳಗೆ ಸೇರಿಸಿಕೊಂಡರೂ ಸ್ಥಿರವಾಗಿರುತ್ತದೆಯೋ ಹಾಗೆಯೇ ಸ್ಥಿತಪ್ರಜ್ಞನು ಎಲ್ಲಾ ವಿಷಯಗಳ ಮಧ್ಯೆಯೂ ಶಾಂತನಾಗಿರುತ್ತಾನೆ. ಅಹಂಕಾರ ಮತ್ತು ಮಮಕಾರಗಳನ್ನು ಬಿಟ್ಟವನೇ ಪರಮಶಾಂತಿಯನ್ನು ಪಡೆಯುತ್ತಾನೆ. ಇದನ್ನೇ ಬ್ರಾಹ್ಮೀ ಸ್ಥಿತಿ ಎಂದು ಕರೆಯುತ್ತಾರೆ. ಜೀವನದ ಅಂತ್ಯಕಾಲದಲ್ಲೂ ಈ ಸ್ಥಿತಿಯಲ್ಲಿದ್ದರೆ ಅವನು ಭಗವಂತನ ಪರಮಧಾಮವನ್ನು ಸೇರುತ್ತಾನೆ. ಪ್ರೀತಿಯ ವೀಕ್ಷಕರೇ, ಶ್ರೀಕೃಷ್ಣನ ಈ ಮಾತುಗಳು ನಮ್ಮ ಜೀವನದ ಅಂಧಕಾರವನ್ನು ಓಡಿಸಿ ಜ್ಞಾನದ ಬೆಳಕನ್ನು ನೀಡುತ್ತವೆ ಎಂದು ನಾವು ನಂಬುತ್ತೇವೆ. ಫಲದ ಆಸೆಯಿಲ್ಲದೆ ಕರ್ಮ ಮಾಡುವುದು ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಮನಸ್ಸಿನ ಸಮತೋಲನ ಕಳೆದುಕೊಳ್ಳದಿರುವುದೇ ಜೀವನದ ನಿಜವಾದ ಕಲೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಮತ್ತು ನಮ್ಮ ಗೀತಾಸಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಭಕ್ತಿಯಿಂದ ಹೇಳಿ ಜೈ ಶ್ರೀಕೃಷ್ಣ. ಒಂದು ಕಿರು ಉದಾಹರಣೆಯೊಂದಿಗೆ ಈ ಜ್ಞಾನವನ್ನು ಮುಕ್ತಾಯಗೊಳಿಸೋಣ. ಸಮುದ್ರವು ಎಷ್ಟೇ ಮಳೆ ಬಂದರೂ ಅಥವಾ ಎಷ್ಟೇ ನದಿಗಳು ಬಂದು ಸೇರಿದರೂ ತನ್ನ ಮರ್ಯಾದೆಯನ್ನು ಮೀರುವುದಿಲ್ಲ ಮತ್ತು ಶಾಂತವಾಗಿರುತ್ತದೆ. ಹಾಗೆಯೇ ನಾವು ಕೂಡ ಜೀವನದ ಸುಖ ದುಃಖಗಳ ಮಧ್ಯೆ ಸ್ಥಿರವಾಗಿರಬೇಕು. ಆಗ ಮಾತ್ರ ನಾವು ನಿಜವಾದ ಶಾಂತಿಯನ್ನು ಪಡೆಯಲು ಸಾಧ್ಯ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.